ಇದೆಯಾ? ಮಾನ್ಯರೇ, ಗೌರವ ರಕ್ಷಕರು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಗೌರವ ರಕ್ಷಕ್ ಬಗಲು ಶಸ್ತ್ರ. ಗೌರವ ರಕ್ಷಕ್ 2ರಲ್ಲಿ 2ರಂತೆ ಎಡಕ್ಕೆ ತಿರುಗಿ. ಗೌರವ ರಕ್ಷಕ್ ಮುಂದೆಯಿಂದ ಶೀಘ್ರ ನಡೆ. ಎರಡು ಮೊಬೈಲ್ ಏನೇನು ನಡೀತಾ ಇದೆ ಮತ್ತು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಮುಖವಾಗಿ ಇವತ್ತು GBI ವಲಯದಲ್ಲಿ ಸೈಬರ್ ಕ್ರೈಮ್ಗಳ ಬಗ್ಗೆ ಇರ್ಬೋದು, ಮಹಿಳಾ ಸುರಕ್ಷತೆ ಬಗ್ಗೆ ಇರ್ಬೋದು, ಡ್ರಗ್ಸ್ ಬಗ್ಗೆ ಇರ್ಬೋದು, ನಾರ್ಕೋಟಿಕ್ಸ್ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀವಿ. ಹೇಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹೇಗೆ ಚುರುಕುಗೊಳಿಸ್ಬೋದು ಕೂಡ ನೋಡ್ತಾ ಇದ್ದೀವಿ. ಮತ್ತು ಅದು ಸ್ವಲ್ಪ ಒಂದು ಟ್ರಾಫಿಕ್ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ನಾನು ಹೇಳ್ದಂಗೆ ಭಾಳ ವಿಸ್ತೃತವಾದಂಥ ಇಲಾಖೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ಒಂದು ಬ್ಯಾಂಗ್ಳೂರ್ ಅರ್ಬನ್ ಮೊಬಿಲಿಟಿ ಮಿಷನ್ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಬಂತು. ಟ್ರಾಫಿಕ್ ದಟ್ಟಣೆಯನ್ನು ಕ್ಲಿಯರ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲ, ಸಿಸ್ಟಮಿಕ್ ಏನು ಡಿಫಿಷಿಯನ್ಸೀಸ್ ಇದೆ ಅದನ್ನು ಸರಿಪಡಿಸಿದೆ. ಸೊ ಅದನ್ನು ನಾನು GBI ಕಮಿಷನರ್ ಜೊತೆ ಇರ್ಬೋದು, BMPCA ಜೊತೆ ಹಾಗೂ BMRC ಜೊತೆ ಎಲ್ಲ ಮಾತನಾಡ್ಕೊಂಡು ಒಂದು ಸಮಗ್ರವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು. ಅದರ ಜೊತೆಗೆ ಖಾಸಗಿ ಸಂಸ್ಥೆಗಳ ಜೊತೆ ಸಹಭಾಗಿತ್ವದಲ್ಲಿ
ಮಿಷನ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮಾಡಿದ್ದಾರೆ. ಅದರ ಡೀಟೇಲ್ನ ವಿಷಯ ನಾವು ತಿಳಿಸ್ಬೇಕು. ಅದನ್ನು ಕೂಡ ಚರ್ಚೆ ಆಗಿದೆ. ಈಗಾಗಲೇ ಮೊನ್ನೆನೇ ಸ್ಕ್ವಾಡನ್ನು ಸ್ಟೇಷನ್ನಲ್ಲಿ ರಚನೆ ಮಾಡಲಿಕ್ಕೆ ಹೇಳಿದ್ವಿ. ನಾನು ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀನಿ. ಯಾಕಂದರೆ ಕೆಳಮಟ್ಟದ ಅಧಿಕಾರಿಗಳು ಈ ರೌಡಿಗಳು ಹುಟ್ಟದಪ್ಪಕ್ಕೆ ಹೋಗೋದಾಗಲಿ, ಅವರ ಮನೆಗೆ ಊಟಕ್ಕೆ ಹೋಗೋದಾಗಲಿ, ಅವ್ರ ಜೊತೆ ಸೆಲ್ಫಿ ತೊಗೊಳೋದಾಗಲಿ ಅವೆಲ್ಲ ಆಗ್ತಾಯಿದೆ ಕೆಳಮಟ್ಟದಲ್ಲಿ. ಅದೆಲ್ಲನೂ ನಿಲ್ಲಬೇಕಂತ ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದೀನಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೂ ಕೂಡ ಆ್ಯಕ್ಷನ್ ತಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆ ಯಾರು ಕಾನೂನನ್ನು ಪಾಲನೆ ಮಾಡಬೇಕಾಗಿರೋರು ಅವರೇ ಹೋಗಿ ರೌಡಿಗಳ ಜೊತೆ ಕೂತ್ಕೊಳ್ಳೋದು, ಅವ್ರ ಜೊತೆ ಹೋಗಿ ಕುಡಿದಾಡೋದು, ಅವ್ರ ಜೊತೆ ಊಟ ಮಾಡೋದು ಅದೆಲ್ಲ ಸರಿ ಇಲ್ಲ ಅಂತ ಕೂಡ ಹೇಳಿದ್ರು. ಇದೇನು ಬರೀ